ನಮ್ಮ ನಿರಂತರವಾದಂತ ಶ್ರಮ, ನಮ್ಮಲ್ಲಿರುವಂತ ಹಠ, ದುಡಿಮೆಯ ಮನೋಭಾವ ಎಂತಹ ಕಠಿಣ ಕೆಲಸವನ್ನು ಸಹ ಫಲ ಕೊಡುವಂತೆ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಕಥೆನೇ ಸಾಕ್ಷಿ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೂ ಎಲ್ಲರಂತೆ 4-6 ಎಕರೆ ಜಮೀನಿರುತ್ತೆ. ಆ ಜಮೀನಿನಲ್ಲಿ ಒಂದು ಹನಿಯೂ ಸಹ ನೀರಿಲ್ಲ. ಆತ ತನ್ನ ಜಮೀನಿನಲ್ಲಿ ಪ್ರತಿನಿತ್ಯ ಗುಂಡಿಯನ್ನ ತೋಡೋದಕ್ಕೆ ಪ್ರಾರಂಭ ಮಾಡ್ದ. ಹೇಗಾದ್ರೂ ಮಾಡಿ ಈ ಭೂಮಿಗೆ ನಾನು ನೀರನ್ನ ಹನಿಸ್ಲೇಬೇಕು ಅನ್ನುವಂತ ಹಠವನ್ನ ತೊಟ್ಟು ನಿತ್ಯ ಆ ಭೂಮಿಯನ್ನ ತೋಡ್ತಾ ಬರ್ತಾನೆ. ಊರಿನಲ್ಲಿರುವಂತಹ ಎಲ್ಲಾ ಜನರು ಬಂದು ನಗುತ್ತಾರೆ. ಈ ಒಂದು ಬರಡು ಭೂಮಿಯಲ್ಲಿ ನೀರೆಲ್ಲಿಂದ ಬರುತ್ತೆ? ಸುಮ್ನೆ ವೃಥಾ ಪ್ರಯತ್ನ ಮಾಡ್ತಾ ಇದ್ಯಾ ಅಷ್ಟೇ, ಇದರಿಂದ ಖಂಡಿತ ನಿನ್ಗೆ ಫಲ ಸಿಗೋದಿಲ್ಲ ಅಂತ ಎಲ್ರು ನಗುತ್ತಾ ಇರ್ತಾರೆ. ಆದ್ರೆ ಆ ವ್ಯಕ್ತಿ ಯಾರ ನಗುವಿಗೂ ಸಹ ತಲೆ ಕೆಡಿಸ್ಕೊಳ್ದೆ ತನ್ನ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಇರ್ತಾನೆ. ಆತ 10 ಅಡಿ ತೋಡ್ತಾನೆ, ನೀರ್ ಬರೋದಿಲ್ಲ. 20 ಅಡಿ ತೋಡ್ತಾನೆ, ನೀರ್ ಸಿಗೋದಿಲ್ಲ. ಹಾಗಂತ ಅವನು ಕೈ ಚೆಲ್ಲಿ ಕೂತ್ಕೊಳ್ಳಿಲ್ಲ. ಮನ್ಸಲ್ಲಿ ಅಂದ್ಕೊಳ್ತಾನೆ, ನಾನು ದಿನನಿತ್ಯ ಪ್ರಯತ್ನವನ್ನ ಪಟ್ರೆ ನೀರು ಸಿಗುವಂತ ಸಾಧ್ಯತೆ ಇದೆ. ಪ್ರಯತ್ನನೇ ಪಡದೆ ಇದ್ರೆ ನನಗೆ ಖಂಡಿತ ನೀರು ಸಿಕ್ಕೋಲ್ಲ ಅಂತ ಒಂದು ದೃಢ ನಿಶ್ಚಯವನ್ನ ಮಾಡ್ಕೊಂಡು ಆ ಒಂದು ಪ್ರಯತ್ನವನ್ನ ಮುಂದುವರಿಸ್ತಾನೆ ಇರ್ತಾನೆ. 50 ಅಡಿ ತೋಡ್ತಾನೆ, 60 ಅಡಿ ತೋಡ್ತಾನೆ. ಸುಮಾರು 70 ಅಡಿಗೆ ತಣ್ಣನೆಯ ನೀರು ಆ ಒಂದು ಬಾವಿಯಿಂದ ಹೊರಬರುತ್ತೆ. ನಕ್ಕದವರೆಲ್ಲ ಬಂದು ಅವನ ಹತ್ರ, ಅರೆ, ನಿನ್ನ ಒಂದು ದೃಢವಾದ ಪ್ರಯತ್ನದಿಂದ ಇವತ್ತು ನಿನ್ನ ಭೂಮಿಯಲ್ಲಿ ನೀರು ಬಂತು, ನಮಗೂ ಕೂಡ ಕುಡಿಯೋದಕ್ಕೆ ನೀರಾಯ್ತು ಅಂತ ಹೇಳಿ ಅವನಿಗೆ ಪ್ರಶಂಸೆಯ ಮಾತುಗಳನ್ನ ವ್ಯಕ್ತಪಡಿಸ್ತಾರೆ. ನಾವು ಮೊದಲನೇ ಪ್ರಯತ್ನದಲ್ಲಿ ಸೋಲ್ಬಹುದು, 2ನೇ ಪ್ರಯತ್ನದಲ್ಲೂ ಸೋಲ್ಬಹುದು. ಆದ್ರೆ ನಿರಂತರ ಪ್ರಯತ್ನ, ಶ್ರಮ, ದುಡಿಮೆ ಮತ್ತು ನಮ್ಮೊಳಗಿರುವಂತ ಹಠ ನಮ್ಮನ್ನ ಖಂಡಿತ ಸೋಲೋದಕ್ಕೆ ಬಿಡೋದಿಲ್ಲ. ನಾವೇನಾದ್ರೂ ಸಾಧನೆ ಮಾಡೇ ಮಾಡ್ತೀವಿ. ಕಷ್ಟವಾದಂತಹ ಎಲ್ಲಾ ಕೆಲಸವೂ ಸಹ ನಮ್ಮ ಶ್ರಮದಿಂದ ಮಾತ್ರ ಸಾಧ್ಯವಾಗುತ್ತೆ. ಇದು ಇವತ್ತಿನ ಕಥೆಯಾಗಿತ್ತು. ನಮಸ್ಕಾರ.